ಹಾಯ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ಅಮರ್. ಟೆನ್ಷನ್ ತೊಗೋಬೇಡಿ, ಕ್ಲೀನಿಂಗ್ ಎಲ್ಲ ಆಗೋಗಿದೆ. ಇವಾಗ ರೂಮ್ ತುಂಬಾ ಚೆನ್ನಾಗಿದೆ. ಇದು ಬೇರೆಯೇ ವಿಡಿಯೋ. ಇದು ಐ ಆಮ್ ಪ್ಯಾಕಿಂಗ್ ಫಾರ್ ಶೂಟಿಂಗ್. ಮಂಗ್ಳೂರಿಗೆ ಹೋಗ್ತಾ ಇರೋದು. ಸೊ ಅಲ್ಲಿಗೆ ಏನೇನು ತೊಗೋಬೇಕು ಅದನ್ನೆಲ್ಲ ಪ್ಯಾಕ್ ಮಾಡ್ಕೋತಾ ಇರೋದು. ಆ್ಯಂಡ್ ನಾನು ಪ್ಯಾಕಿಂಗ್ ವೀಡಿಯೋಸ್ ತುಂಬ ನೋಡ್ತೀನಿ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲೆಲ್ಲ. ನನಗೆ ಆ ಥರ ಮಾಡಬೇಕಂತ ಸಖತ್ ಇಷ್ಟ. ಸೊ ನೋಡೋಣ ಎಷ್ಟು ಮಟ್ಟಿಗೆ ಐ ಬಿ ಸಕ್ಸಸ್ಫುಲ್ ಶೂಟಿಂಗ್ ಸಮಥಿಂಗ್ ಲೈಕ್ ದಿಸ್. ಒಂದು ವಾರಕ್ಕೆ ಪ್ಯಾಕ್ ಮಾಡ್ಕೋಬೇಕು. ಲೆಟ್ಸ್ ಗೋ. ಹೀಗಲ್ಲ ಪ್ಯಾಕ್ ಮಾಡೋದು. ಇದನ್ನು ನಾನು ಫುಲ್ ಸ್ಪೀಡ್ ಮಾಡಿದ್ದೀನಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಬಿಕಾಸ್ ಅದೆಲ್ಲ ಮಡಿಸಿಟ್ಕೊಳ್ಳೋಕೆ 10 ನಿಮಿಷ ಆಯಿತು. ಫಸ್ಟ್ ಆಫ್ ಆಲ್ ನಾನು ಎಷ್ಟು ದಿನಕ್ಕೆ ಎಷ್ಟು ಬಟ್ಟೆ ಬೇಕು ಅನ್ನೋದನ್ನ ವಾರ್ಡ್ರೋಬಿಂದ ತೆಗೆದು ಕಿತ್ತು ಹಾಕ್ತೀನಿ. ಆಮೇಲೆಲ್ಲ ಕೌಂಟ್ ಮಾಡಿಕೊಂಡು ನೀಟಾಗಿ ಮಡಿಸಿಟ್ಕೊಳ್ಳೋದು. ಆವಾಗ ಕ್ಯಾಲ್ಕುಲೇಷನ್ ಪ್ರಕಾರ ಇನ್ ಕೇಸ್ ಯಾವ್ದಾದ್ರು ಎಕ್ಸ್ಟ್ರಾ ಬಟ್ಟೆ ಬೇಕಿದ್ರೆ ನಿಮಗೆ ಗೊತ್ತಾಗೋಗುತ್ತೆ. ಡೈರೆಕ್ಟಾಗಿ ಸೂಟ್ಕೇಸ್ಗೆ ಹಾಕ್ಕೊಂಡಿದ್ದೀವೋ ಇಲ್ವೋ ಅನ್ನೋದು ತುಂಬ ಮರ್ತೋಗುತ್ತೆ. ಅದಕ್ಕೇ ಎಲ್ಲ ಮಡಿಸಿಟ್ಕೊಂಡಾಗಿತ್ತು. ಆಮೇಲೆ ಜ್ಯುವೆಲ್ರಿ, ಆಕ್ಸೆಸರೀಸ್ ಏನೇನಿದೆ ಅದೆಲ್ಲ ಇಂಪಾರ್ಟೆಂಟು. ಸೊ ಕಂಟಿನ್ಯೂಟಿ ಆದರೂ ನಾನೇ ನನ್ನೂನು ಹಾಕ್ಕೊಂಡಿದ್ದಿದ್ದೆ ಅದನ್ನೆಲ್ಲ ಸಪ್ರೇಟಾಗಿ ಇಟ್ಟಿದ್ದೆ. ಅದನ್ನೆಲ್ಲ ಮತ್ತೆ ರೀಪ್ಯಾಕ್ ಮಾಡಿಕೊಂಡೆ. ಸ್ವಲ್ಪ ದೊಡ್ಡದಿರೋದನ್ನೆಲ್ಲ ಒಂದು ಪೌಚಲ್ಲಿ, ಆಮೇಲೆ ಚಿಕ್ಕದಾಗಿರೋ ಇಯರಿಂಗ್ಸು ಮತ್ತು ಈ ಸಣ್ಣ ಮಿನಿಮಲ್ ಚೈನ್ಸ್ನೆಲ್ಲ ಒಂದು ಚಿಕ್ಕ ಪೌಚಲ್ಲಿ ಹಾಕ್ಕೊಂಡು ಅದೆರಡನ್ನ ಎತ್ತಿಟ್ಕೊಂಡೆ. ಆಮೇಲೆ ಇದು ಎತ್ತಿಟ್ಕೊಂಡು ಸೂಟ್ಕೇಸ್ ಅಕ್ಕಪಕ್ಕನೇ ಇಟ್ಟಿರಲಿಲ್ಲ, ಎಲ್ಲೆಲ್ಲೋ ಇಟ್ಟರೆ ಮರ್ತು ಹೋಗುತ್ತೆ ಮತ್ತು ಪ್ಯಾಕ್ ಮಾಡ್ಕೊಳ್ಳೋದು. ಆಮೇಲೆ ಮೇನ್ ಪಾಯಿಂಟ್ ಈಸ್ ಮೈ ಮೇಕಪ್ ಥಿಂಗ್. ಅಲ್ಲೇ ಮೇಕಪ್ ಮಾಡ್ತಾರೆ ನಿಜ, ಬಟ್ ಎಮರ್ಜೆನ್ಸಿಗೆ ಅಥವಾ ಸೇಫರ್ ಸೈಡ್ಗೆ ನಮ್ಮ ಓನ್ ಮೇಕಪ್ನ ಕ್ಯಾರಿ ಮಾಡೋದು ಬೆಟರ್. ಸೊ ನಾನು ಮಾಯ್ಶ್ಚರೈಸರು, ನನ್ನ ಒಂದು ಬೇಸಿಕ್ ಫೌಂಡೇಶನ್ನು, ಬ್ಲಷು, ಸೀರಮು, ಆಮೇಲೆ ಹೇರ್ ಸೀರಮು, ಪರ್ಫ್ಯೂಮು, ಬಾಡಿ ಆಯಿಲ್, ಐಲೈನರ್, ಮಸ್ಕಾರಾ, ಈ ಥರ ಬೇಸಿಕ್ ಇದೆಲ್ಲ. ಆ್ಯಂಡ್ ಸ್ವಲ್ಪ ಪಿಂಪಲ್ ಪ್ಯಾಚ್ ಇಟ್ಕೊಂಡಿರ್ತೀನಿ ಇನ್ ಕೇಸ್ ನೀಡೆಡ್. ಇಲ್ಲಿ ಸ್ಟ್ರಗಲ್ ಮಾಡ್ತಿರೋ ಥರ ಏನು ಕಷ್ಟ ಇಲ್ಲ. ನನಗೆ ಗೊತ್ತಾಗಲಿಲ್ಲ, ಅಲ್ಲಿ ಬಟ್ಟೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಇಟ್ಸ್ ವೆರಿ ಈಸಿ, ವೆರಿ ಕಾಂಪ್ಯಾಕ್ಟ್, ಆ್ಯಂಡ್ ಐ ಜಸ್ಟ್ ಲವ್ ದಿಸ್ ಬ್ಯಾಗ್. ಥ್ಯಾಂಕ್ ಯು ಸುರಭಿ ಫಾರ್ ದಿಸ್ ಗಿಫ್ಟ್. ನೆಕ್ಸ್ಟ್ ಈಸ್ ದ ಬಾತ್ರೂಮ್ ಐಟಮ್ಸ್, ವೆರಿ ಇಂಪಾರ್ಟೆಂಟ್. ರೇಸರ್, ಬ್ರಷ್, ಅಮ್ಮ ಪೇಸ್ಟ್ ತೊಗೊಂಡಿದ್ರು, ಮೈ ಸೋಪ್, ಆ್ಯಂಡ್ ದಿಸ್ ಈಸ್ ಮಾಮಾ ಅರ್ತ್ ಬೀಟ್ರೂಟ್ ಜೆಂಟಲ್ ಫೇಸ್ ವಾಶ್ ಆ್ಯಂಡ್ ಮಾಯ್ಶ್ಚರೈಸರ್. ಇದರಲ್ಲಿದೆ ಬೀಟ್ರೂಟ್ ವಿಚ್ ಗಿವ್ಸ್ ನ್ಯಾಚುರಲ್ ಗ್ಲೋ, ಆ್ಯಂಡ್ ಹ್ಯಾಲುರಾನಿಕ್ ಆ್ಯಸಿಡ್ ಇದೆ ವಿಚ್ ಪ್ರಮೋಟ್ಸ್ ಹೈಡ್ರೇಷನ್ ಆ್ಯಂಡ್ ಜೆಂಟ್ಲಿ ಕ್ಲೆನ್ಸಸ್. ಮಾಯ್ಶ್ಚರೈಸರ್ ಎಸ್ಪೆಷಲಿ ತುಂಬ ಲೈಟ್ ವೇಟ್, ವಾಟರಿ ಟೆಕ್ಸ್ಚರ್, ಕ್ವಿಕ್ ಅಬ್ಸಾರ್ಬಿಂಗ್, ಆ್ಯಂಡ್ ಆಲ್ಸೋ ಮೇಡ್ ಸೇಫ್ ಆ್ಯಂಡ್ ಡರ್ಮಟಾಲಜಿಕಲಿ ಟೆಸ್ಟೆಡ್. ಸರ್ಕ್ಯುಲರ್ ಮೋಷನಲ್ಲಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ಯು ಕ್ಯಾನ್ ಪುಲ್ ಯೋರ್ ಚೀಕ್ಸ್ ಆ್ಯಂಡ್ ಸಿ ಅದೊಂಥರ ಪಿಂಕಿಶ್ ಎಫೆಕ್ಟ್ ಕೊಡುತ್ತೆ. ಆ್ಯಂಡ್ ಸ್ಕಿನ್ ಒಂಥರ ಬೌನ್ಸ್ ಬ್ಯಾಕ್ ಮಾಡುತ್ತೆ. ಡೆಫಿನೆಟ್ಲಿ ಅದು ನಿಮಗೆ ಆಲ್ರೆಡಿ ಈ ಪರ್ಟಿಕ್ಯುಲರ್ ವಿಡಿಯೋಲೇ ಗೊತ್ತಾಗುತ್ತೆ. ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ. ಸೊ ಈ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಆನ್ ಅಮೆಝಾನ್, ನೈಕಾ ಆ್ಯಂಡ್ ಫ್ಲಿಪ್ಕಾರ್ಟ್, ಆ್ಯಂಡ್ ಆಲ್ಸೋ ಅಟ್ ಯುವರ್ ನಿಯರ್ ಬೈ ಸ್ಟೋರ್ಸ್. ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ, ವಿಚ್ ಇಸ್ ಅನನ್ಯ 2024 ಮಾಮಾ ಅರ್ತ್ ಅಪ್ಲಿಕೇಶನ್ ಆರ್ ವೆಬ್ಸೈಟಲ್ಲಿ. ಸೊ ನಿಮಗೆ ಎಕ್ಸ್ಟ್ರಾ 20% ಆಫ್ ಆಗುತ್ತೆ. 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡೋ ಅವ್ರ ಯೋಜನೆ ಇದೆ. ನಾವು ಮಾಡೋ ಪ್ರತಿ ಪರ್ಚೇಸ್ನೂ ಅವರೊಂದು ಗಿಡಕ್ಕೆ ಲಿಂಕ್ ಮಾಡಿ ಅದನ್ನ ಮರವಾಗಿ ಬೆಳೆಸಿ ಅದರ ಎಲ್ಲ ಡೀಟೇಲ್ಸ್ನ ನಮಗೆ ಕಳಿಸ್ತಾರೆ. ಸೊ ಡೂ ಯರ್ ಬಿಟ್. ಇವಾಗ ಎಲ್ಲ ಆರ್ಗನೈಸ್ ಆಗಿದೆ. ಇದನ್ನೆಲ್ಲ ಸೂಟ್ ಕೇಸಲ್ಲಿ ನಾನು ಹೇಗೆ ಆರ್ಗನೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಫುಟ್ವೇರ್ಗೆ ಆಬ್ವಿಯಸ್ಲಿ ನಾವೆಲ್ಲರೂ ಹೀಗೆ ಪ್ಯಾಕ್ ಮಾಡ್ಕೊಳ್ಳೋದು ನನಗೆ ಗೊತ್ತು. ನಾನು ಪ್ಲಾಸ್ಟಿಕ್ ಕವರ್ಗಿಂತ ಈ ಥರ ಬಟ್ಟೆ ಕವರ್ಗೆ ಫುಟ್ವೇರ್ನೂ ಹಾಕೋತೀನಿ, ಸೊ ದಟ್ ಆ ಸೌಂಡು ಇರಲ್ಲ ಆ್ಯಂಡ್ ಇಟ್ ವಿಲ್ ಬಿ ಸಾಫ್ಟ್ ಅಂತ. ಕಮಿಂಗ್ ಟು ದ ಮೇನ್ ಪ್ಯಾಕಿಂಗ್, ಇದು ಆ್ಯಕ್ಚುಲಿ ನಾನು ಪ್ಯಾಕಿಂಗ್ ಹೇಗೆ ಇಷ್ಟು ನೀಟಾಗಿ ಮಾಡೋದು ಕಲ್ತಿದ್ದಂದ್ರೇ ಅದು ಅಕ್ಕನಿಂದ. ಅಕ್ಕ ಹೈದ್ರಾಬಾದಿಗೆ ಟ್ರಾವೆಲ್ ಮಾಡಬೇಕಾದ್ರೆ, ಮುಂಬೈಗೆ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಪ್ಯಾಕ್ ಮಾಡ್ಕೋತಾಯಿದ್ರು. ಆ್ಯಂಡ್ ಐ ಗಾಟ್ ಇನ್ಸ್ಪೈರ್ಡ್ ಬೈ ಹರ್ ಡೆಫಿನೆಟ್ಲಿ. ಸೊ ಈ ಸೈಡ್ ಆಫ್ ದ ಸೂಟ್ಕೇಸಲ್ಲಿ ಐ ಕೀಪ್ ಆಲ್ ದ ಕ್ಲೋತ್ಸ್, ಆ್ಯಂಡ್ ಜಿಪ್ ಹಾಕ್ಬಿಟ್ರೆ ಅದು ಅಳ್ಳಾಡೋದಿಲ್ಲ. ಲಾಸ್ಟಲ್ಲಿ ಇನ್ನೊಂದು ಸರ್ತಿ ಮತ್ತೆ ಆಲ್ಟ್ರ್ ಮಾಡ್ತೀನಿ ಬಿಕಾಸ್ ಅದು ಬಂಪಿ ಆಗಿದ್ದರೆ ಇನ್ ಕೇಸ್. ಸೊ ಈ ಕಡೆ ನನ್ನ ಬಾತ್ರೂಮ್ ಐಟಮ್ಸ್, ಒಂದು ಜೀನ್ಸ್ ಇಟ್ಟಿದ್ದೀನಿ, ಆ್ಯಂಡ್ ಅದು ಫುಟ್ವೇರ್, ಮೇಕಪ್ ಆ್ಯಂಡ್ ಆಕ್ಸೆಸರೀಸ್, ಟವಲ್ ಇಂಪಾರ್ಟೆಂಟು, ಮೇಯ್ನ್ ಮರಿಬೇಡಿ. ಯಾವಾಗಲೂ ಅದೇ ಮರ್ತೋಗ್ತೀರಾ. ಚೆಕ್ ಲಿಸ್ಟಲ್ಲಿ ಫಸ್ಟ್ ಟವಲ್ ಬರ್ಕೊಳ್ಳಿ. ಈ ಕಡೆ ಸ್ವಲ್ಪ ಅನ್ಇವನ್ ಇತ್ತು ಅಂತ ನಾನು ಮತ್ತೆ ಸ್ವಲ್ಪ ಈವನ್ ಆಗಿ ಪ್ಯಾಕ್ ಮಾಡಿದೆ. ದಟ್ಸ್ ಇಟ್. ಎವ್ರಿಥಿಂಗ್ ಈಸ್ ದೇರ್ ಇನ್ ದಿಸ್ ಸೂಟ್ ಕೇಸ್. ಬಟ್ ಹ್ಯಾಂಡ್ ಬ್ಯಾಗಲ್ಲಿ ಏನೇನಿದೆ ಐ ವಿಲ್ ಶೋ ಯು. ನನ್ನ ಡೈರಿ, ನಾನು ಕರೆಂಟ್ಲಿ ಓದ್ತಾ ಇರೋಂಥ ಬುಕ್. ಮರ್ತೇ ಹೋಗುತ್ತೆ ನಾನು ಬುಕ್ ಓದ್ತಾ ಇದ್ದೀನಿ ಅಂತ ಸಮ್ ಪಾಯಿಂಟ್ ಆಫ್ ಟೈಮಲ್ಲಿ. ದಿಸ್ ಇಸ್ ಮೈ ಸ್ಟೇಷ್ನರಿ ಪೌಚ್. ಅದರಲ್ಲೇ ಒಂದು ಕೂಂಬಿಟ್ಟಿದ್ದೀನಿ ಸೇಫರ್ ಸೈಡ್ಗೆ. ಮೈ ಸನ್ ಗ್ಲಾಸಸ್, ಆ್ಯಂಡ್ ಈ ಒಂದು ಚಿಕ್ಕ ಪೌಚಲ್ಲಿ ಎಲ್ಲ ಎಸೆನ್ಷಿಯಲ್ಸ್ ಇದೆ. ಐ ವಿಲ್ ಟೆಲ್ ಯು. ಬ್ಯಾಂಡೇಡ್ ಇದೆ, ಇಯರ್ಬಡ್ಸ್ ಇದೆ, ಡಿಸ್ಪೋಸಬಲ್ ಬ್ಯಾಗ್ ಇದೆ, ನನ್ನ ಪಿಂಪಲ್ ಪ್ಯಾಚ್ ಇದೆ, ಇಯರ್ಪಾಡ್ಸ್ ಇದೆ, ವಾಚ್ ಇದೆ,
ಆ್ಯಂಡ್ ಒಂದು ಚಿಕ್ಕ ಪಾಕೆಟ್ ಪರ್ಫ್ಯೂಮ್, ಒಂದು ಲಿಪ್ಸ್ಟಿಕ್, ಆ್ಯಂಡ್ ಇದು ಫಿಕ್ಸೇಟ್ ಅಂತ ಮೊಬೈಲ್ ಸ್ಟ್ಯಾಂಡ್ಸ್ ಥರ. ಟಿಶ್ಯೂ ಪೇಪರ್ ಇದೆ, ಆ್ಯಂಡ್ ಆಲ್ಸೋ ಒಂದು ಐ ಗೆಸ್ ಒಳಗಡೆ ಅನದರ್ ಲಿಪ್ ಬಾಮ್ ಇಸ್ ದೇರ್. ಸೊ ಅದೊಂದು ಪೌಚ್ ಇದ್ದರೆ ಸಾಕು, ಎಲ್ಲ ಇರುತ್ತೆ. ಇದು ಶೂಟ್ಗೆ ಕಂಟಿನ್ಯೂಟಿ ಬ್ಯಾಗು. ಆ್ಯಕ್ಚುಲಿ ನಿಮಗೆ ಗೊತ್ತು ಅದು ನನ್ನ ವ್ಯಾನಿಟಿ ಬ್ಯಾಗ್ ಅಂತ, ಬಟ್ ಅದನ್ನ ನಾನು ಸಪ್ರೇಟಾಗಿ ಕ್ಯಾರಿ ಮಾಡ್ತಾಯಿದ್ದೀನಿ. ಮೈ ವಾಲೆಟ್, ಎಕ್ಸ್ಟ್ರಾ ಟಿಶ್ಯೂಸ್, ಅದರ್ ಲಿಪ್ ಬಾಮ್, ಆ್ಯಂಡ್ ಮಂಗಳೂರಲ್ಲಿ ಶೂಟ್ ಅಲ್ವಾ, ಫ್ಯಾನ್ ಬೇಕೇ ಬೇಕು, ತುಂಬಾ ಇಂಪಾರ್ಟೆಂಟು. ಇಲ್ಲ ಮೇಕಪ್ ಹಾಳಾಗುತ್ತೆ ಅಂತ ಅಷ್ಟೇ. ಸೊ ದಿಸ್ ಇಸ್ ದ ಹ್ಯಾಂಡ್ ಬ್ಯಾಗ್. ಇದರಲ್ಲೇ ಇದೊಂದು ಶೂಟಿಗೆ ತೊಗೊಂಡು ಹೋಗಲೇಬೇಕು, ನಾಟ್ ಜಸ್ಟ್ ಶೂಟ್, ಎನಿವೇರ್ ಐ ಗೋ ಇದಿದ್ದೇ ಇರುತ್ತೆ. ದಟ್ಸ್ ಇಟ್. ಬೋತ್ ಮೈ ಸೂಟ್ ಕೇಸ್ ಆ್ಯಂಡ್ ಮೈ ಹ್ಯಾಂಡ್ ಬ್ಯಾಗ್ ಇಸ್ ರೆಡಿ. ಸೊ ಇಲ್ಲಿಗೆ ದ ವಿಡಿಯೋ ಎಂಡ್ಸ್. ಆ್ಯಂಡ್ ಬರೀ ಮಂಗಳೂರಿಗೆ ಅಂತಲೇ ಅಲ್ಲ, ಯಾವುದೇ ಊರಿಗೆ ಹೇಗೆ ಪ್ಯಾಕಿಂಗ್ ಮಾಡಬೇಕಾದ್ರೂ ದಿಸ್ ಇಸ್ ದ ಪ್ರಾಸೆಸ್. ಫಸ್ಟ್ ಎಲ್ಲ ಚೆಕ್ ಲಿಸ್ಟ್ ಮಾಡಿಕೊಂಡು, ಆಮೇಲೆ ಅದನ್ನೆಲ್ಲ ಎತ್ತಿಟ್ಕೊಂಡು, ಆಮೇಲೆ ಫಸ್ಟ್ ಯುನೋ ಸಬ್ ಸೆಕ್ಷನ್ಸ್ನ ಜೋಡಿಸಿ, ಆಮೇಲೆ ಮೇನ್ ಸೆಕ್ಷನ್ಸ್ನ ಸೂಟ್ ಕೇಸ್ಗೆ ಪ್ಯಾಕ್ ಮಾಡೋದು. ಅಂದರೆ ದಿಸ್ ಇಸ್ ಎ ವೆರಿ ಜನರಲ್ ಪ್ರೊಸೆಸ್, ಎಲ್ಲರೂ ಇದನ್ನೇ ಮಾಡೋದು ಅಂತ ಅನಿಸುತ್ತೆ. ಬಟ್ ಇದು ಮಾಡೋದ್ರಿಂದ ಯುಲ್ ರಿಮೆಂಬರ್ ನೀವು ಹೇಗೆ ಪ್ಯಾಕ್ ಮಾಡಿದ್ದೀರಾ ಅಂತ. ಆಮೇಲೆ ಲಾಸ್ಟ್ ಮೊಮೆಂಟ್ ಟೆನ್ಷನ್ ಇರೋದಿಲ್ಲ. ಇನ್ ಕೇಸ್ ನೀವು ಲಾಸ್ಟ್ ಮೂಮೆಂಟ್ ಏನಾದ್ರು ಮಾಡ್ತೀರೋ, ಯು ಕ್ಯಾನ್ ಪುಟ್ ಇಟ್ ಟು ಯುವರ್ ಹ್ಯಾಂಡ್ ಬ್ಯಾಗ್. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ಸೊ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ಆ್ಯಂಡ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ಸೂನ್. ಅಲ್ಲಿವರೆಗೂ ಸ್ಟೇ ಲಾಯಲ್, ಬಿ ಹಂಬಲ್, ಆ್ಯಂಡ್ ಗಿವ್ ಓನ್ಲಿ ಲವ್.